ಬಹಳ ದಿನಗಳ ಬಳಿಕ ನಟ ದರ್ಶನ್ ಅವರ ಸುಪುತ್ರ ವಿನೀಶ್ ಅವರು ಬಳ್ಳಾರಿ ಜೈಲಿಗೆ ಭೇಟಿಯಾಗಿದ್ದಾರೆ. ಬಳ್ಳಾರಿ ಜೈಲಿಗೆ ಭೇಟಿಯಾದಂತಹ ವಿನೀಶ್ ಮಗನನ್ನು ನೋಡಿದ ತಕ್ಷಣ ದರ್ಶನ್ ಅವರಿಗೆ ಖುಷಿ ಉಕ್ಕಿ ಹರಿದಿದ್ದು ಫುಲ್ ಜೋಶ್ನಲ್ಲಿದ್ದಾರೆ ನಟ ದರ್ಶನ್. ಮಗನನ್ನು ಹಿಡಿದು ತಬ್ಬಿ ಮುದ್ದಾಡಿದಂಥ ನಟ ದರ್ಶನ್ ಬಳ್ಳಾರಿ ಜೈಲು ಇಂದು ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಅಂತಾನೆ ಹೇಳ್ಬೋದು. ವಿಜಯಲಕ್ಷ್ಮಿ ಅವರು ಇಂದು ವಿನೀಶ್ನನ್ನು ಬಳ್ಳಾರಿ ಜೈಲಿಗೆ ಕರೆತಂದಿದ್ದು ಮಗನನ್ನು ನೋಡಿದಂಥ ದರ್ಶನ್ ಗಳಗಳನೆ ಕಣ್ಣೀರಿಟ್ಟಿದ್ದಾರಂತೆ. ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ ಮಗನಿಗೂ ಕೂಡ ದರ್ಶನ್ ಹೇಳಿದ್ದಾರಂತೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಬಳ್ಳಾರಿ ಜೈಲಲ್ಲಿ ಪುತ್ರ ವಿನೀಶ್ನನ್ನು ಭೇಟಿ ಮಾಡಿದ ನಟ ದರ್ಶನ್. ಬಹಳ ದಿನಗಳ ಬಳಿಕ ಮಗನನ್ನು ಭೇಟಿ ಮಾಡಿದ್ದಾರೆ ನಟ ದರ್ಶನ್. ಅಪ್ಪನನ್ನು ನೋಡಲು ಮೊದಲ ಬಾರಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿನೀಶ್. ತಾಯಿ ವಿಜಯಲಕ್ಷ್ಮಿ ಜೊತೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿನೀಶ್. ದರ್ಶನ್ ಆಸೆಯಂತೆ ವಿಜಯಲಕ್ಷ್ಮಿ ಇಂದು ಮಗನನ್ನು ಜೈಲಿಗೆ ಕರೆತಂದಿದ್ದಾರೆ. ಜೈಲಿಗೆ ಕರೆತಂದ ತಕ್ಷಣ ಮಗನನ್ನು ನೋಡಿ ಫುಲ್ ಖುಷಿಯಾಗಿದ್ದಾರೆ ನಟ ದರ್ಶನ್. ಮಗ ವಿನೀಶ್ನನ್ನು ತಬ್ಬಿ ಮುದ್ದಾಡಿದ್ದಾರೆ ನಟ ದರ್ಶನ್. ತಂದೆ ದರ್ಶನ್ರನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ವಿನೀಶ್. ಭಾವುಕ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಬಳ್ಳಾರಿ ಜೈಲು. ತಂದೆ ದರ್ಶನ್ರನ್ನು ತಬ್ಬಿಕೊಂಡು ಕಣ್ಣೀರಿಟ್ಟಿದ್ದಾರೆ ವಿನೀಶ್. ಬಹಳ ದಿನಗಳ ಬಳಿಕ ಅಪ್ಪನನ್ನು ನೋಡಿ ವಿನೀಶ್ ಫುಲ್ ಖುಷಿಯಾಗಿದ್ದಾರೆ. ಭಾವುಕ ಕಣ್ಣೀರನ್ನು ಕೂಡ ಸುರಿಸಿದ್ದಾರೆ. ಕಣ್ಣೀರಿಟ್ಟ ಮಗನನ್ನ ಸಮಾಧಾನ ಪಡಿಸಿದ್ದಾರೆ ಆರೋಪಿ ದರ್ಶನ್. ಮಗ ವಿನೀಶ್ಗೆ ಧೈರ್ಯ ತುಂಬಿದ್ದಾರಂತೆ ನಟ ದರ್ಶನ್. ತಂದೆ ದರ್ಶನ್ಗೆ ತಿಂಡಿ, ಹಣ್ಣು, ಡ್ರೈ ಫ್ರೂಟ್ಸ್ ಬ್ಯಾಗ್ ನೀಡಿದಂತಹ ವಿನೀಶ್. ಅಪ್ಪನನ್ನು ನೋಡಲು ಮೊದಲ ಬಾರಿಗೆ ಬಳ್ಳಾರಿ ಜೈಲಿಗೆ ಬಂದಿದ್ದಾರೆ ವಿನೀಶ್. ಬಹಳ ದಿನಗಳ ಬಳಿಕ ಮಗನನ್ನು ಭೇಟಿ ಮಾಡಿ ದರ್ಶನ್ ಫುಲ್ ಖುಷಿಯಾಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಪುತ್ರ ವಿನೀಶ್ನನ್ನು ಭೇಟಿ ಮಾಡಿದ ನಟ ದರ್ಶನ್ ತಾಯಿ ವಿಜಯಲಕ್ಷ್ಮಿ ಜೊತೆ ಬಳ್ಳಾರಿ ಜೈಲಿಗೆ ವಿನೀಶ್ ಭೇಟಿ ನೀಡಿದ್ದಾರೆ. ಇವತ್ತು ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸಿಕೊಂಡಿದ್ದು ವೈದ್ಯರು ಕೂಡ ತಪಾಸಣೆ ನಡೆಸಿ 10 ಪೇನ್ ಕಿಲ್ಲರ್ಗಳನ್ನ ನೀಡಿದ್ದಾರೆ. ವಿಜಯಲಕ್ಷ್ಮಿ ಅವರ ಆರೋಗ್ಯವನ್ನು ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ. ದರ್ಶನ್ ಆಸೆಯಂತೆ ಮಗನನ್ನು ಬಳ್ಳಾರಿ ಜೈಲಿಗೆ ಕರೆತಂದ ವಿಜಯಲಕ್ಷ್ಮಿ ನಟ ದರ್ಶನ್ನನ್ನ ನೋಡುತ್ತಿದ್ದಂತೆ ವಿನೀಶ್ ಕಣ್ಣೀರಿಟ್ಟಿದ್ದಾರೆ. ಮಗನನ್ನು ತಬ್ಬಿ ಮುದ್ದಾಡಿದ್ದಾರಂತೆ ನಟ ದರ್ಶನ್. ಮಗ ವಿನೀಶ್ನನ್ನು ತಬ್ಬಿ ಮುದ್ದಾಡಿದ್ದಾರಂತೆ ನಟ ದರ್ಶನ್. ತಂದೆ ದರ್ಶನ್ರನ್ನು ತಬ್ಬಿಕೊಂಡು ವಿನೀಶ್ ಕಣ್ಣೀರಿಟ್ಟಿದ್ದಾರೆ. ಬಹಳ ದಿನಗಳ ಬಳಿಕ ಅಪ್ಪನನ್ನು ನೋಡಿ ವಿನೀಶ್ ಗಳಗಳನೆ ಕಣ್ಣೀರಿಟ್ಟಿದ್ದಾರಂತೆ. ಕಣ್ಣೀರಿಟ್ಟ ಮಗನನ್ನ ಸಮಾಧಾನ ಪಡಿಸಿದ್ದಾರಂತೆ ನಟ ದರ್ಶನ್.